ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳ ನಮಸ್ಕಾರ. ಇವತ್ತಿನ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ವಿದ್ಯಾರ್ಥಿಗಳು. ಯಾಕಂದ್ರೆ GK 360 ಇವತ್ತಿನ ಕ್ಲಾಸ್ ಪ್ರಾಣಿಗಳ ಗರ್ಭಾವಧಿ. ಈ ಒಂದು ಟಾಪಿಕ್ ಮೇಲೆ ಹಲವಾರು ಬಾರಿ ಕ್ವಶನ್ ಆಗಿದೆ ವಿದ್ಯಾರ್ಥಿ. ಕರ್ನಾಟಕದಲ್ಲಿ ಜರುಗುವ ಎಲ್ಲಾ ಎಕ್ಸಾಮ್ ಅಲ್ಲಿ ಈ ಟಾಪಿಕ್ ಮೇಲೆ ಕ್ವಶನ್ ಆಗಿವೆ. ಕರ್ನಾಟಕದಲ್ಲಿ ಜರುಗುವ SDA, FDA ಮತ್ತು SDA, RRB, SSC, ಪೊಲೀಸ್ ಕಾನ್ಸ್ಟೇಬಲ್, ಅದೇ ರೀತಿ KPS ಅಲ್ಲಿ ಕೂಡ ಕ್ವಶನ್ ಆಗಿದೆ. ಅದೇ ರೀತಿ ಆನೆಯ ಗರ್ಭಾವಧಿ ದಿನ ಎಷ್ಟು ಅಂದ್ರೆ 624 ದಿನ. 624 ದಿನ ತನ್ನ ಹೊಟ್ಟೆಯಲ್ಲಿ ಮಗುವಿನ ರಕ್ಷಣೆ ನೀಡಿ ಆಮೇಲೆ ಜನ್ಮವನ್ನು ನೀಡುತ್ತದೆ. 624 ದಿನ ತನ್ನ ಮಗುವಿನ ರಕ್ಷಣೆಯನ್ನು ನೀಡಿ 624 ದಿನ ಆದ್ಮೇಲೆ ಜನ್ಮವನ್ನು ಕೊಡುತ್ತದೆ ಆನೆ. ಅದೇ ರೀತಿ ವಿದ್ಯಾರ್ಥಿಗಳು ಹಂದಿ 162ರಿಂದ 170 ತುಂಬಾ ಸಲ ಎಕ್ಸಾಮ್ ಅಲ್ಲಿ ಈ ಆನೆಯ ಬಗ್ಗೆ ಕೇಳಿದ್ದಾರೆ ವಿದ್ಯಾರ್ಥಿಗಳು. ಡಿಫೆಂಡ್ ಅದೇ ರೀತಿ ಹಂದಿಯ ಗರ್ಭಾವಧಿ ದಿನ ಎಷ್ಟಪ್ಪ ಅಂದ್ರೆ 162ರಿಂದ 170 ದಿನ. ಅದೇ ರೀತಿ ಕುರಿ ಎಷ್ಟು ದಿನ ಗರ್ಭಾವಧಿ ಅಂದ್ರೆ ಗರ್ಭಾವಧಿ ದಿನ ಎಷ್ಟಪ್ಪ ಅಂದ್ರೆ 151. ಅದೇ ರೀತಿ ಬೆಕ್ಕು ತನ್ನ ಹೊಟ್ಟೆಯಲ್ಲಿ ಎಷ್ಟು ದಿನಪ್ಪ ಅಂದ್ರೆ 63 ದಿನ ಆದ್ಮೇಲೆ ತನ್ನ ಮಗುವಿಗೆ ಜನ್ಮ ನೀಡುತ್ತದೆ. ಅದೇ ರೀತಿ ವಿದ್ಯಾರ್ಥಿಗಳೇ ನಾಯಿ ಕೂಡ ಸೇಮ್ 63 ದಿನ ತನ್ನ ಹೊಟ್ಟೆಯಲ್ಲಿ ಮಕ್ಕಳನ್ನು ಇಟ್ಟುಕೊಂಡು ಆಮೇಲೆ ಜನ್ಮವನ್ನು ನೀಡುತ್ತದೆ. ತುಂಬಾ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಈ ಆನೆ ಮತ್ತು ನಾಯಿ ಬಗ್ಗೆ ಕೂಡ ಕೇಳಿದ್ದಾರೆ. ಅದೇ ರೀತಿ ಜಿರಾಫೆ ಗರ್ಭಾವಧಿ ಎಷ್ಟಪ್ಪ ಅಂದ್ರೆ 480. ಅದೇ ರೀತಿ ಹಸುವಿನ ಗರ್ಭಾವಧಿ ದಿನ ಎಷ್ಟಪ್ಪ ಅಂದ್ರೆ 284. ಅದೇ ರೀತಿ ಈ ಕುದುರೆಯ ಬಗ್ಗೆ ಕೇಳಿದ್ದಾರೆ ನೋಡ್ರಿ. KPS ಅಲ್ಲಿ 300 ದಿನ. ಕುದುರೆಯ ಗರ್ಭಾವಧಿ ಅವಧಿ ಎಷ್ಟಪ್ಪ ಅಂದ್ರೆ 300 ದಿನ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕೇಳಿದ್ದಾರೆ. ಅದೇ ರೀತಿ ಒಂಟೆಯ ಗರ್ಭಾವಧಿ ದಿನ ಎಷ್ಟಪ್ಪ ಅಂದ್ರೆ 400. ಅದೇ ರೀತಿ ಸಿಂಹದು 105ರಿಂದ 115ವರೆಗೆ ಅಂದ್ರೆ ಹೆಚ್ಚು ಕಮ್ಮಿ ಆಗ್ತಾ ಇರಬಹುದು. 105ರಿಂದ 115 ಇವೆಲ್ಲ ಸೈನ್ಸ್ ಬುಕ್ ಅಲ್ಲೇ ಕೊಟ್ಟಿದ್ದಾರೆ. 9ನೇ ಕ್ಲಾಸ್ ಅಲ್ಲೇ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್. ಅನೇಕ ಸಲ ಕ್ವಶನ್ ಕೂಡ ಆಗಿವೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಪ್ರಾಣಿಗಳ ಗರ್ಭಾವಧಿ ದಿನಗಳ ಮೇಲೆ ಕ್ವಶನ್ ಆಗಿದೆ. ಅದೇ ರೀತಿ ಆನೆ ಎಷ್ಟಪ್ಪ ಅಂದ್ರೆ 624. ಅದೇ ರೀತಿ ಹಂದಿ 162, 170. ಅದೇ ರೀತಿ ಕುರಿ ಎಷ್ಟಪ್ಪ ಅಂದ್ರೆ 151. ಅದೇ ರೀತಿ ಬೆಕ್ಕು 63. ಅದೇ ರೀತಿ ನಾಯಿ 63. ಜಿರಾಫೆ 480 ದಿನ. ಅದೇ ರೀತಿ ಹಸು 284. ಕುದುರೆ 300. ಒಂಟೆ 400. ಸಿಂಹ 105ರಿಂದ 115ವರೆಗೆ ಗರ್ಭಾವಧಿ ದಿನಗಳು. ಅದೇ ರೀತಿ ಮನುಷ್ಯರು ಕೂಡ ಒಬ್ಬ ಮಹಿಳೆ ಕೂಡ 9 ತಿಂಗಳು ಆದ ಮೇಲೆ ತನ್ನ ಒಂದು ಮಗುವಿಗೆ ಜನ್ಮವನ್ನು ನೀಡುತ್ತಾಳೆ. ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಕುದುರೆಯ ಬಗ್ಗೆ 3 ಸಲ ಕೇಳಿದ್ದಾರೆ KPS ಅಲ್ಲಿ. ಕುದುರೆಯ ಗರ್ಭಾವಧಿ ದಿನ ಎಷ್ಟಪ್ಪ ಅಂದ್ರೆ 300 ದಿನಗಳು. ಅದೇ ರೀತಿ ಆನೆಯು 624 ದಿನ. ಹಂದಿ 162 ದಿನದಿಂದ 170 ದಿನದವರೆಗೆ. ಅದೇ ರೀತಿ ಕುರಿ ಎಷ್ಟಪ್ಪ ಅಂದ್ರೆ 151 ದಿನ. ಅದೇ ರೀತಿ ಬೆಕ್ಕು 63 ದಿನ. ಅದೇ ರೀತಿ ನಾಯಿ 63 ದಿನ. ಅದೇ ರೀತಿ ಜಿರಾಫೆ 480 ದಿನಗಳು. ಅದೇ ರೀತಿ ಹಸು ಎಷ್ಟಪ್ಪ ಅಂದ್ರೆ 284 ದಿನ. ಕುದುರೆ 300 ದಿನಗಳು. ಅದೇ ರೀತಿ ಒಂಟೆ 400 ದಿನಗಳು. ಈ ಒಂಟೆಯನ್ನು ಏನೆಂದು ಕರೆಯುತ್ತೇವೆ? ಮರುಭೂಮಿಯ ಹಡಗು ಎಂದು ಕರೆಯುತ್ತೇವೆ. ಮರುಭೂಮಿಯ ಹಡಗು ಎಂದು ಕರೆಯುತ್ತೇವೆ. ಸಾಕಷ್ಟು ದಿನ ಈ ಒಂಟೆ ನೀರು ಕುಡಿಯಲಿಕ್ಕಂದ್ರೂ ಕೂಡ ಬದುಕುತ್ತದೆ. ಯಾಕಂದ್ರೆ ಅಷ್ಟೊಂದು ನೀರು ಒಂದೇ ಸಲ ಈ ಒಂಟೆ ಕುಡಿಯುತ್ತದೆ. ಅದೇ ರೀತಿ ಸಿಂಹದ ಗರ್ಭಾವಧಿ ಎಷ್ಟಪ್ಪ ಅಂದ್ರೆ 105ರಿಂದ 115. ಇದು ಕಾಡಿನ ರಾಜ ಎಂದು ಕೂಡ ಸಿಂಹನನ್ನು ಕರೆಯುತ್ತೇವೆ. ಕಾಡಿನ ರಾಜ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಅದೇ ರೀತಿ ಈ ಕುದುರೆಯ ವೈಜ್ಞಾನಿಕ ಹೆಸರು ಏನಪ್ಪ ಅಂದ್ರೆ ಇಪ್ಪಸ್ ಕ್ಯಾಬಿಲಸ್. ಕುದುರೆಯ ವೈಜ್ಞಾನಿಕ ಹೆಸರು ವಿದ್ಯಾರ್ಥಿಗಳೇ. ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಅದೇ ರೀತಿ ಮಾನವನ ವೈಜ್ಞಾನಿಕ ಹೆಸರು ಅಂದ್ರೆ ಹೋಮೋಸೆಪಿಯಸ್ ವಿದ್ಯಾರ್ಥಿಗಳು. ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಪ್ರಾಣಿಗಳ ಗರ್ಭಾವಧಿ ದಿನ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ದಯವಿಟ್ಟು ಎಲ್ಲ ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು. ಇಲ್ಲಿಗೆ ಈ ಒಂದು ಪ್ರಾಣಿಗಳ ಗರ್ಭಾವಧಿ ಅವಧಿ ಮುಕ್ತಾಯವಾಗುತ್ತೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ. ದಯವಿಟ್ಟು ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ.